ದಿಟ್ವಾ ಲಕ್ಷ್ಮಿ ಓದು ದೊಡ್ಡ ಸ್ಕೂಲ್ನಾಗೆ ಗೇಟ್ ಕಾಯೋ ಗ್ಯಾಮೆ ಸಿಕ್ತಾ? ಹೂ ಕಣಮಿ, ನಾಳೆಯಿಂದನೇ ಬರೋಕೆ ಹೇಳೋರೆ. ಹಂಗ ಅವರು ಸಾನೆ ಒಳ್ಳೆಯವರು. ನಾನು ಲಕ್ಷ್ಮಿ ಅಪ್ಪ ಅಂತ ಯೋಚಿಸಿದಂಗೆ ನಂಗೆ ಒಳ್ಳೆ ಮರವಾದಿ ಕೊಟ್ರು. ನೀವೇನು ಯೋಚನೆ ಮಾಡಬೇಡಿ, ಗಂಟು ಮೂಟೆ ಕಟ್ಕೊಂಡು ನಾಳೆಗೆ ಬಂದ್ಬಿಡಿ ಅಂದ್ರು. ಲಕ್ಷ್ಮಿ ಏನು ಹೇಳಿದ್ಲು? ನೀನು ಪೆದ್ದು ಕಣಮಿ. ಲಕ್ಷ್ಮಿನ ಯಾರಮ್ಮಿ ನೋಡವ್ರೆ? ಲಕ್ಷ್ಮಿ ನಂಗೆ ಸಿಕ್ಕನೇ ಇಲ್ಲ. ಸಿಗ್ನೇ ಇಲ್ಲ ಅಂದ್ರೆ ಹಂಗಾರೆ ನಿನ್ ಮಂಜುನು ನೋಡ್ನಿಲ್ವಾ? ಎಲ್ಲಮ್ಮಿ ನೋಡೋದು? ನಾನು ದೊಡ್ಡ ಸ್ಕೂಲ್ ತಾವು ಹೋಯ್ತಿದ್ದಂಗೆ ಅಲ್ಲಿ ರಾಹುಲಪ್ಪ ಸಿಕ್ಕಿದ್ರು. ನಾನು ಹಿಂಗೆ ಅಂತ ಪರಿಚಯ ಹೇಳ್ ಕಳ್ತಿದ್ದಂಗೆ ಏನು ಮರವಾದಿಲ್ ಮಾತಾಡ್ಸಿದ್ರು ಗೊತ್ತೇನಮ್ಮಿ? ಆಮ್ಯಾಕೆ ಇಲ್ಲೇ ಕ್ಯಾಮೆ ಮಾಡು, ನಾನೇ ಕೊಡಿಸ್ತೀನಿ ಅಂದ್ರು. ಅದೆಲ್ಲ ಸರಿ, ಆದ್ರೆ ಲಕ್ಷ್ಮಿನು ಮಂಜುನು ಯಾಕೆ ನೋಡ್ನಿಲ್ಲ ಅಂತ ರಾಹುಲಪ್ಪನ ಹೇಳಿದ್ರು ಕಣಮೆ. ಈಗ ಲಕ್ಷ್ಮಿ ತಾವು ಏನು ಹೇಳೋದು ಬೇಡ, ನಾಳೆ ಅವಳು ಬಂದಾಗ ಅವಳಿಗೆ ಏನು ಸಾರು ಪೈಜಾಮ ಅಂತಿದ್ರು ಕಣಮೆ. ಹಂಗಂದ್ರೇನು? ಅದೇ ಕಣಬೆ, ನಾವು ಅವಳು ಸ್ಕೂಲ್ ತಾವು ಬರೋಕ್ಕೆ ಮುಂಚೆ ಕೆಲ್ಸಕ್ಕೆ ಸೇರ್ಕೊಂಡು ಸ್ಕೂಲ್ ತಾವು ಬಂದಾಗ ಅವಳಿಗೆ ಒಟ್ಟಿಗೆ ಆಶ್ಚರ್ಯ ಮಾಡೋದಂತೆ. ಓ ಹಂಗೆ. ಅದಕ್ಕೆ ನಾನು ಲಕ್ಷ್ಮಿನೂ ನೋಡ್ನಿಲ್ಲ, ಮಂಜುನೂ ನೋಡ್ನಿಲ್ಲ. ಹೆಂಗೋ ಕೆಲ್ಸಕ್ಕೆ ಸೇರ್ಕೊಂಡ್ಮ್ಯಾಕೆ ದಿನ ನೋಡ್ಬೋದಲ್ಲ. ನೀನೇನೋ ಅಲ್ಲಿಗೆ ಹೊಂಟೋಯ್ತ್ಯಾ, ಆಮ್ಯಾಕೆ ನಾನು ಇಲ್ಲಿ ಒಬ್ಳೇ ಇರೋದ. ಇನ್ನೇನಮ್ಮಿ ಮಾಡೋಕ್ಕಾಯ್ತದೆ? ಏನಾನ ಒಂದು ಒಳ್ಳೇದಾಯ್ತದೆ ಅಂದರೆ ಇರ್ಬೇಕಪ್ಪ. ಇಲ್ಲ, ನನ್ನ ಕೈಲಿ ಇಲ್ಲಿ ಒಬ್ಳೇ ಇರೋಕೆ ಆಯ್ಕಿಲ್ಲ. ಹಿಂಗೆ ಮಾಡು, ಆ ದೊಡ್ಡ ಸ್ಕೂಲ್ನಾಗೆ ನನಗೂ ಒಂದು ಗ್ಯಾಮೆ ಕೊಡಿಸ್ಬಿಡು, ನಿನ್ನ ಜೊತೆಗೆ ಇದ್ಬಿಡ್ತೀನಿ. ಅಲ್ಲ ಕಣಮ್ಮಿ, ಆ ದೊಡ್ಡ ಸ್ಕೂಲ್ನಾಗೆ ನೀನೇನಮ್ಮಿ ಕ್ಯಾಮೆ ಮಾಡಿಯ? ಪಾಠ ಮಾಡೋ ಮೇಟ್ರಮ್ಮನ ಆಯ್ತೀಯಾ? ಕಸ ಗುಡ್ಸೋದು ನೆಲ ಒರೆಸೋದು ಗ್ಯಾಮೆ ಕೊಡಿಸು ಅಂದರೆ ಮೇಷ್ಟ್ರಮ್ಮ ಅದಾನೆ. ಹ್ಞೂ ಕಣಮ್ಮಿ, ನೀನು ಹೇಳೋ ಐಡಿಯರನ್ನು ಸಂದಾಗೆ ಐತೆ, ಹಂಗೆ ಮಾಡವ ಬಿಡು. ಹಂಗಾರೆ ನನ್ನ ಬಟ್ಟೆನ ಗಂಟು ಮುಟ್ಟೆ ಕಟ್ತೀನಿ, ಇಬ್ರು ಒಟ್ಟಿಗೆ ಹೊಂಟು ಬಿಡುವ. ಸಿಟ್ಟಾಡ್ಕಮ್ಮಿ, ಹಿಂಗೆ ಆತ್ರ ಊಟದ ಆಂಜನೇಯ ಹಂಗೆ ಆಡಿದ್ರೆ ಹೆಂಗಮ್ಮಿ? ಫಸ್ಟು ನಾನು ಅಲ್ಲೋಗಿ ಕೆಲ್ಸಕ್ಕೆ ಸೇರ್ಕೊಂಡು 4 ದಿನ ಕ್ಯಾಮೆ ಮಾಡ್ತೀನಿ. ಆಮ್ಯಾಕೆ ಅವ್ರು ತಾವು ನಿನ್ನ ವಿಚಾರನ ಹಿಂಗಿಂಗು ಅಂತ ಹೇಳ್ತೀನಿ. ಅವ್ರು ಹೂ ಅಂದ ಮ್ಯಾಕೆ ಆ ಇಸ್ಯಾನ ನಿಂಗೆ ಮುಟ್ಸ್ತೀನಿ, ಬೋಸ್ ಹೊತ್ಕೊಂಡು ಹೊಂಟು ಬಿಡು. ಇಬ್ರು ಕೆಲ್ಸಕ್ಕೆ ಸೇರ್ಕೊಂಡು ಬೆಂಗಳೂರು ಪ್ಯಾಟರ್ನಾಗೆ ಒಂದು ಪುಟ್ ಮನೆ ಮಾಡ್ಕೊಂಡು ಇದ್ಬಿಡವ. ಏನಂದೀಯ? May I come in, doctor? Please come. ಕೂತ್ಕೊಳ್ಳಿ ಸೂರ್ಯ. Thank you, doctor. ಏನಾಯ್ತು? ಪೂರ್ವಿ ಚೆನ್ನಾಗಿದ್ದಾರೆ ತಾನೇ? ಅದನ್ನು ಹೇಳಬೇಕಾಗಿರೋದು ನೀವು, ಡಾಕ್ಟರ್. ಪ್ಲೀಸ್ ಟೆಲ್ ಮಿ, ಡಾಕ್ಟರ್. ನಾನು ಪೂರ್ವಿಗೆ ಏನಾಗಿದೆ? ವೈ ಶಿ ಸೋ ಡಲ್? ನಾನು ಆಗಲೇ ಹೇಳಿದ್ನಲ್ಲ ಸೂರ್ಯ ಅವರೇ, ಈಗಲೇ ನೀವು ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ಬಿ ಕೂಲ್. ಡಾಕ್ಟ್ರೇ ಪ್ಲೀಸ್, ನನ್ನ ಹತ್ರ ಏನು ಮುಚ್ಚಿಡಬೇಡಿ. ಅವಳಿಗೇನಾದರೂ ಆಗಿದ್ರೆ ಈಗಲೇ ಹೇಳಿ, ನನಗೆ ಭಯ ಆಗ್ತಿದೆ. ಅದನ್ನೇ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರೋದು. ಈ ಸತ್ಯ ನಿಮ್ಮೆಲ್ಲರಿಗೂ ಗೊತ್ತು ಮಾಡಿಸ್ಬೇಕು ಅಂತಾನೆ ಈ ಮನುಷ್ಯನ ಇಲ್ಲೊಂದು ವಾಚ್ಮ್ಯಾನ್ ಕೆಲಸ ಖಾಲಿ ಇದೆ ಅಂತ ಹೇಳಿ ಕರೆಸಿರೋದು.